ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿ ಸುರನರದ್ವಿಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಯಾವಾಗಲೂ ಉದ್ವೇಗ, ಸಂಕಟ, ಏನೋ ಒಂದು ತರಹದ ಮನಸ್ಸಿಗೆ ಅಸಮಾಧಾನ, ಅಶಾಂತಿ ಇರುತ್ತದೆ. ಏನ್ ಮಾಡಿದ್ರು ಅಶಾಂತಿ, ಬಹಳ ಹೆದರಿಕೆ ಆಗತ್ತೆ, ಗಾಬರಿ ಆಗತ್ತೆ, ಸುಮ್ಮನೆ ಗಾಬರಿ ಆಗತ್ತೆ. ಹೀಗೆಲ್ಲ ಯಾಕೆ ಆಗ್ತದೆ ಅಂದ್ರೆ ಇನ್ನೊಬ್ಬರನ್ನ ಹೆದರಿಸಿದ್ರೆ, ವ್ಯರ್ಥವಾಗಿ ಇನ್ನೊಬ್ಬರಿಗೆ ಹೆದರಿಸ್ತಾರೆ ಕೆಲವರು. ಏನೋ ಪತ್ರ ಬರೆದು ಬಿಡು, ಹೆಸರಿಲ್ಲದೆ ಪತ್ರ ಬರೆಯೋದು ಹೆದರಿಸೋದು, ಸುಮ್ಮನೆ ಫೋನ್ ಮಾಡಿಬಿಡೋದು ಹೆದರಿಸೋದು, ಅಥವಾ ಕತ್ತಲೆಯಲ್ಲಿ ಹೆದರಿಸೋದು, ನಾನಾ ರೀತಿಯಿಂದ ಹೆದರಿಸುವಂತಹ ಉಪಾಯಗಳಿವೆ. ಭೀಷಯಂತಿ ಪರಾನ್ನಿತ್ಯಂ, ಅಂಥವರಿಗೆ ಜನ್ಮಾಂತರದೊಳಗೆ ಏನು ಮಾಡಿದ್ರು ಹೆದರಿಕೆ ಆಗುತ್ತೆ. ರಾತ್ರಿ ಮಲಗದಲ್ಲಿ ಒಂದೇ ಸಲಕ್ಕೆ ಹೆದರಿಕೆ ಆಗುತ್ತೆ, ಎಚ್ಚರವಾಗಿ ಬಿಡುತ್ತದೆ, ಏನ್ ಮಾಡಬೇಕು ಗೊತ್ತಾಗುದಿಲ್ಲ. ಯಾಕೆಂದ್ರೆ ಜನ್ಮಾಂತರದಲ್ಲಿ ಹೀಗೆ ಹೆದರಿಸಿರ್ತಾರೆ. ಆ ರೀತಿಯಾಗಿ ಇನ್ನೊಬ್ಬರಿಗೆ ಭೀಷಣವನ್ನು ಮಾಡಬಾರದು. ನರಸಿಂಹದೇವರ ವಿಶೇಷವಾದ ಉಪಾಸನೆಯನ್ನು ಮಾಡಿ ಈ ಜನ್ಮದಲ್ಲಿ ಆಗುವ ಭೀತಿಯನ್ನು ಪರಿಹಾರ ಮಾಡಿಕೊಂಡು ಜನ್ಮಾಂತರದಲ್ಲಿ ಪುನಃ ಇನ್ನೊಬ್ಬರಿಗೆ ಭೀಷಣವನ್ನ ಮಾಡುವ ದುರ್ಬುದ್ಧಿಯನ್ನು ಕೊಡಬೇಡ ಅಂತ ದೇವರಲ್ಲಿ ಬೇಡಿಕೊಳ್ಳಬೇಕು. ಅಥವಾ ಯಾರು ಸಾಲಕ್ಕೆ ಸಾಲದ ವ್ಯವಹಾರವನ್ನ ಮಾಡ್ತಾ ಬಡ್ಡಿ ವ್ಯವಹಾರ ಮಾಡ್ತಾರೆ, ಬಡ್ಡಿ ವ್ಯವಹಾರನೂ ಒಂದು ವಿಹಿತವೇ ವೈಶ್ಯರಾದವರಿಗೆ. ಆದರೆ ಎಷ್ಟು ಬೇಕೋ ಅಷ್ಟು ಬಡ್ಡಿ ವ್ಯವಹಾರ ಮಾಡಬೇಕೇ ಹೊರತು ಬಡ್ಡಿ ಮೋಸವನ್ನ ಮಾಡಬಾರದು. ದರಿದ್ರರಾದವರಿಗೆ ಹೆಚ್ಚು ಬಡ್ಡಿ ಮಾಡಬಾರದು, ಒಂದೇ ವ್ಯವಹಾರ ಇರಬಾರದು ಬಡ್ಡಿ ವ್ಯವಹಾರದೊಳಗೆ. ಅಥವಾ ದರಿದ್ರರು ತಿಳುವಳಿಕೆ ಇಲ್ಲದೆ ಇದ್ದವರು ಅಂತ ಅನ್ನೋದಕ್ಕೆ ಅವರಿಗೆ ಮೋಸ ಮಾಡಿ ಹೆಬ್ಬೆಟ್ಟು ಹೊತ್ಸಿಕೊಂಡು ಅತಿಯಾದ ಬಡ್ಡಿಯನ್ನ ಅವರ ಮೇಲೆ ಹೇರಿ ಹಿಂಸೆ ಮಾಡಿ ಅವರಿಂದ ಬಡ್ಡಿಯನ್ನು ವಸೂಲು ಮಾಡ್ತಾರಲ್ಲ, ಅಂಥವರಿಗೆ ಜನ್ಮಾಂತರದೊಳಗೆ ಏನು ಸುಖ ಇರೋದಿಲ್ಲ. ಎಲ್ಲಿ ನೋಡಿದ್ರೆ ಅಲ್ಲಿ ಭಯ ಬರುತ್ತೆ. ಯಾಕೆ ಅಂದ್ರೆ ಈ ಬಡ್ಡಿ ವ್ಯವಹಾರ ಮಾಡತಕ್ಕಂತಹ ವ್ಯಕ್ತಿ ಮನೆ ಹತ್ರ ಬರ್ತಾನೆ ಅಂದ್ರೆ ಪಾಪ ಆ ದರಿದ್ರರು ಹೆದರು ಬಿಡ್ತಾರೆ, ಭಯ ಸಂತ್ರಸ್ತರಾಗ್ತಾರೆ. ಆ ರೀತಿಯಾಗಿ ಅವರಿಗೆ ಸಿಂಹಸ್ವಪ್ನನಾಗಿ ಯಾವಾಗಲೂ ಭಯವನ್ನ ಉಂಟು ಮಾಡ್ತಾ ಇರ್ತಾನೆ ಅನ್ನೋದಕ್ಕೆ ಇವನಿಗೆ ಯಾವಾಗಲೂ ಭಯ ಇರುತ್ತೆ. ಅದಕ್ಕೆ ಹೇಳ್ತಾರೆ, ಇವನು ಬರ್ತಾ ಇದ್ರೇನೆ ಭಯವಾಗತ್ತೆ. ಅತಿವೃದ್ಧಿರ್ನ ಕರ್ತವ್ಯ ದರಿದ್ರೇಭ್ಯ ಯಥೇಷ್ಟತಃ. ವಿಶೇಷವಾಗಿ ದರಿದ್ರರಿದ್ದಾರೆ ಅಂದ್ರೆ ಏನೋ ಸಾಲ ಕೊಟ್ಟು ಅಷ್ಟಕ್ಕೆ ಮುಗಿಸಬೇಕೇ ಹೊರತು ಬಹಳ ಬಡ್ಡಿಯನ್ನ ಅವರ ಮೇಲೆ ಹೇರಬಾರದು. ನೋಡಿ ಎಷ್ಟು ಸೂಕ್ಷ್ಮವಾದದ್ದನ್ನು ಹೇಳ್ತಾ ಇದ್ದಾರೆ. ಮೊದಲನೇದ್ದು, ಈ ಶಾಸ್ತ್ರಗಳ ಪಾಠ ಪ್ರವಚನಾದಿಗಳನ್ನು ಮಾಡಿಕೊಂಡು ಇರಬೇಕಾದಂತಹ ಈ ಬ್ರಾಹ್ಮಣ ಬಡ್ಡಿ ವ್ಯವಹಾರ ಮಾಡಲೇಬಾರದು. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಮಾಡೋದಾದಂತಹ ವೈಶ್ಯರು ಕೂಡ, ಯಾರಿಗೆ ಅದು ವಿಹಿತವಾಗಿದೆ ಅಂಥವರು ಕೂಡ ದರಿದ್ರರಿಗೆ ಹೆಚ್ಚು ಬಡ್ಡಿಯ ವ್ಯವಹಾರವನ್ನು ಮಾಡೋದಾಗಲಿ ಅಥವಾ ಶ್ರೀಮಂತರಿಗೂ ಕೂಡ ಮೋಸ ಮಾಡುವುದನ್ನಾಗಲಿ ಮಾಡಬಾರದು. ಮುಂದಿಂದು ಬಹಳ ಘೋರವಾಗಿದೆ, ತಿಳಿದುಕೊಳ್ಳಿ. ಅದಕ್ಕೆ ನಾನು ಹೇಳಿದೆ, ಯಾವ ಪಾಪಕ್ಕೆ ಹೇಗೆ ಲಿಂಕ್ ಹಚ್ಚುತ್ತಾರೆ ಅನ್ನೋದು ದೇವತೆಗಳಿಗೆ ಗೊತ್ತು, ದೇವಗುಖ್ಯ ಅದು, ನಮಗೆ ತಿಳಿಯುವುದಿಲ್ಲ. ಏಶ್ವಭಿ ಕ್ರೀಡಮಾನಾಶ್ಚ. ಕಲಿಯುಗದ ಎಲ್ಲ ವಿಧ ಸರ್ವಜ್ಞರಾದ ವೇದವ್ಯಾಸ ದೇವರು ಕಲಿಯುಗದಲ್ಲಿ ಮುಂದೆ ನಡೆಯುವುದಕ್ಕೆ ಮೊದಲಿಗೆ ಹೇಳಿಟ್ಟಿದ್ದಾರೆ. ಏಶ್ವಭಿ ಕ್ರೀಡಮಾನಾಶ್ಚ. ನಾಯಿಯನ್ನು ಯಾರು ಸಾಕಿ ನಾಯಿ ಜೊತೆ ಆಟ ಆಡ್ತಾ ಓಡಾಡ್ತಾ ಇರ್ತಾರೆ, ಯಾರೂ ತಪ್ಪು ತಿಳ್ಕೊಳ್ಬೇಡಿ. ಮನೆಯಲ್ಲಿ ನಾಯಿ ಇಟ್ಕೊಂಡಿದ್ರೆ ವೇದವ್ಯಾಸದೇವರು ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ವೇದವ್ಯಾಸದೇವರ ಮೇಲೆ ಸಿಟ್ಟು ಮಾಡಿದ್ರೆ ಅನ್ನೊಂದು ತಮಸ್ಸಾಗತ್ತೆ. ನಾನು ಹೇಳ್ತಾ ಇಲ್ಲ ಆದ್ರಿಂದ ನಮ್ಮ ಮೇಲೆ ಸಿಟ್ಟು ಮಾಡಬೇಡಿ. ಏಶ್ವಭಿ ಕ್ರೀಡಮಾನಾಶ್ಚ. ನಾಯಿಯ ಜೊತೆಗೆ ಆಟ ಆಡೋತಕ್ಕಂಥವರು, ನಾಯಿಯನ್ನು ಮನೆಯಲ್ಲಿ ಇಟ್ಟುಕೊಂಡು ಎಂತಹ ಅದ್ಭುತವಾದಂತಹ ಕಲ್ಪನೆಗಳನ್ನೆಲ್ಲ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಸಜ್ಜನರ ಸಹವಾಸ ಮಾಡಿ
ಆ ನಾಯಿಯನ್ನು ಇಟ್ಕೊಂಡು ವಾಕಿಂಗ್ ಹೋಗ್ತಿರಲ್ಲ, ಅದ್ರ ಬದಲಿಗೆ ಒಬ್ರು ಯಾರೋ ಸಾತ್ವಿಕರನ್ನ, ಶಾಸ್ತ್ರ ಓದ್ದವ್ರನ್ನ, ಅಥವಾ ದೇವರ ಶಾಸ್ತ್ರನೇ ಓದಿರ್ಬೇಕಾಗಿಲ್ಲ, ದೇವರ ಮಹಿಮೆಯನ್ನ ಹೇಳುವವರು ಬೇಕಾದಷ್ಟು ಜನ ಹಾಡಾಡೋರು ಇರ್ತಾರೆ. ಒಂದು ಹಾಡು ಹಾಡ್ತಾ ನಡೆಯಪ್ಪ ನನ್ನ ಜೊತೆಗೆ ಅಂತಂದ್ರೆ ಜೀವನದ ಉದ್ಧಾರ ಆಗತ್ತೆ. ಆ ಪುರಂದರದಾಸರು, ಕನಕದಾಸರು ಅಥವಾ ವಿಜಯದಾಸರು, ಗೋಪಾಲದಾಸರೇ ನಿಮ್ ಜೊತೆಗೆ ನಡೆದಾಗಲ್ಲ, ಹಾಡು ಹಾಡಿಸ್ತಾ ನೀವು ನಡೆದ್ರೆ, ಅವರ ಉಪದೇಶ ಕೇಳ್ತಾ ನೀವು ನಡೆದ್ರೆ, ಪುರಂದರ ದಾಸರ ಜೊತೆಗೆ ನೀವು ಕೈ ಹಿಡಿದು ನಡೆದ ಹಾಗೆ ಅರ್ಥ. ನಿಮ್ ಕೈಯನ್ನು ಅವ್ರು ಹಿಡ್ಕೊಂಡು ನಡೆದ ಹಾಗೆ ಅಂತ ಹೇಳ್ಕೊಳ್ಳಿ. ಆ ಮಹಾನುಭಾವರ ಅನುಗ್ರಹ ಆದ ಹಾಗೆ. ಟೀಕಾಕೃತ್ವಾದರ ಶ್ರೀಮದಾಚಾರ್ಯರ ದ್ವಾದಶ ಸ್ತೋತ್ರವನ್ನೋ, ಪದ್ಯಮಾಲಾವನ್ನೋ ಅಥವಾ ಇನ್ನಿತರ ಸುಧಾದಿ ಗ್ರಂಥಗಳ ಪ್ರಮೇಯವನ್ನೋ ಯೋಗ್ಯತೆ ಇದ್ರೆ ಹೇಳುವಂತಹ ವ್ಯಕ್ತಿಗಳ ಜೊತೆಗೆ ನೀವು ವಾಕಿಂಗ್ ಹೋಗಿ ಒಂದ್ಸಲ ಮತ್ತೆ ಪ್ಯಾಲೇಸ್ ಸುತ್ತ ಹಾಕೊಂಡು ಬಂದ್ಬಿಟ್ರೆ, ಟೀಕಾಕೃತ್ಪಾದರ ಜೊತೆಗೆ ಓಡಾಡಿದಂತಹ ಭಾಗ್ಯ ಅದು. ಟೀಕಾಕೃತ್ಪಾದರ ವಚನಗಳನ್ನು ಕೇಳೋದು, ಶ್ರೀಮದಾಚಾರ್ಯರ ವಚನಗಳನ್ನು ಕೇಳೋದು ಅಂದ್ರೆ, ಅದು ಬಿಟ್ಟು ನಾಯಿನ್ ಕರ್ಕೊಂಡು ವಾಕಿಂಗ್ ಮಾಡೋದು ಅಂದ್ರೆ ಏನ್ ದೌರ್ಭಾಗ್ಯ ಇದು. ವೇದವ್ಯಾಸ ದೇವರಂತಾರೆ, ಏಷ್ವಭಿಕ್ರೀಡಮಾನಾಶ್ಚ, ನಾಯಿ ಜೊತೆಗೆ ಆಟ ಆಡ್ತಾರಲ್ಲ ಅವರಿಗೆ ಜನ್ಮಾಂತರದೊಳಗೆ ಎಲ್ಲಿ ಹೋದ್ರೂ ಭಯ. ಯಾಕೆ ಅಂದ್ರೆ ಇವನು ನಾಯಿ ಕಟ್ಕೊಂಡು ವಾಕಿಂಗ್ ಮಾಡಿದ ಅಂದ್ರೆ ಎಲ್ಲಿ ಕಚ್ಚುತ್ತದೋ ಅಂತ ಉಳಿದವರೆಲ್ಲ ಹೆದರಿ ದೂರ ಓಡಾಡ್ತಾರೆ. ಹೀಗಾಗಿ ಇವರಿಗೆ ಯಾವಾಗಲೂ ಹೆದರಿಕೆ ಇರ್ತದೆ ಜನ್ಮಾಂತರದೊಳಗೆ. ಇಲ್ಲಂದ್ರೆ ನಾಯಿಗೂ ಹೆದರಿಕೆಗೂ ಏನ್ ಸಂಬಂಧ ಅಂತ ಅನಿಸ್ಬಹುದು. ಅದಕ್ಕಾಗಿ ಅದನ್ನ ವೇದವ್ಯಾಸ ದೇವರು ಸ್ಪಷ್ಟ ಮಾಡಿ ಬಿಡ್ತಾರೆ. ಯೇಷಾಂ ಗೃಹೇಶು ವೈಶ್ವಾನಃ ನಾಸಯಂತಿ ವೃಥಾ ನರಾನ್, ನಾಯಿ ಇದೆ ಎಚ್ಚರಿಕೆ ಅಂತ ಬರೆದು, ನಾಯಿಯಿಂದಾಗಿ ಯಾರು ಜನರನ್ನು ಹೆದರಿಸ್ತಾರೆ, ಸುಮ್ಮನೆ ಯಾರೋ ಹೋಗ್ತಾ ಇರುವಾಗ ಸ್ವಲ್ಪ ನಾಯಿಗೆ ಕಲಿಸಿಟ್ಟಿರ್ತಾರೆ, ತಮಗೆ ನಾಯಿಗೆ ಮಾತ್ರ ತಿಳಿಯುವ ಭಾಷೆಯೊಳಗೆ, ಅದನ್ನು ಬಿಟ್ಟು ಹೋದ್ರೆ ಅದು ಒದರ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಪಾಪ ಜನಗಳು ಹೆದರ್ಕೊಂಡು ದೂರ ದೂರ ಓಡಿ ಹೋಗ್ತಾರೆ. ಮಕ್ಕಳು, ಹೆಣ್ಣು ಮಕ್ಕಳು ಗಾಬರಿ ಆಗ್ತಾರೆ. ಆ ರೀತಿಯಾಗಿ ನಾಯಿಯನ್ನ ಮುಂದೆ ಬಿಟ್ಟು ಯಾರು ಪೀಡೆ ಕೊಡ್ತಾರೋ ಅಂಥವರಿಗೆ, ಇನ್ನು ಸ್ವಯಂ ಒದರಿ ಪೀಡೆ ಕೊಡೋರು ಇರ್ತಾರೆ. ಕೆಲವರಿಗೆ ನಾಯಿ ಬೇಕಾಗಿರೋದಿಲ್ಲ, ಅವರು ತಾವು ಒದರ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಮನೆಯಲ್ಲಿ ಕಟ್ಟೆಯ ಮೇಲೆ ಕುಳಿತು ಅಂದ್ರೇನೆ ಹೆದರಿಕೆ ಆಗತ್ತೆ. ಅವ್ರಿಗಂತೂ ಜನ್ಮಾಂತರದೊಳಗೆ ಇನ್ನೂ ವಿಶೇಷವಾದ ಭಯವಾಗತ್ತೆ. ಪೀಡಿತ ಯಮದಂಡೇನ, ಬಹಳ ದಿವಸ ಯಮದಂಡದಿಂದ ನರಕದಲ್ಲಿ ಒದ್ದಾಡಿ ನೋಡಿ. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಏನೋ ಸುಮ್ಮನೆ ಇವರೇನೋ ಮಡಿ ಮೈಲಿಗೆ ಅನ್ನೋದಕ್ಕಾಗಿ ನಾಯಿ ಮುಟ್ಟದೇ ಇರ್ಬೋದು ಅಂತ ತಿಳ್ಕೊಬೇಡಿ. ನಾಯಿ ಜೊತೆಗೆ ಈ ರೀತಿಯಾಗಿ ವ್ಯವಹಾರವನ್ನ ಮಾಡಿದರೆ ಮಹಾ ನರಕಾದಿ ಅನರ್ಥಗಳಿವೆ. ಜನ್ಮಾಂತರದೊಳಗೆ ನರಕ ಅನುಭವಿಸುವುದನ್ನು ಅನುಭವಿಸಿ ಕುದೇಶೆ ದುಃಖ ಭೂಯಿಷ್ಠೆ ವ್ಯಾಘಾತ ಶತ ಸಂಕುಲೆ ಜಾಯಂತೆ ತತ್ರ ಶೋಚಂತಹ ಸ್ವೋದ್ವೇಗಾಶ್ಚ ಯತಸ್ತತಃ, ಅತೀ ಹೊಲಸು ಏರಿಯಾದಲ್ಲಿ ಹುಟ್ಟುತ್ತಾರೆ. ಸ್ಲಮ್ ಏರಿಯಾದೊಳಗೆ ಅವರಿಗೆ ಜನ್ಮ. ಭಾರೀ ಕಷ್ಟಗಳು, ನಾನಾ ತರಹದ ವಿಘ್ನಗಳು, ಯಾವಾಗಲೂ ಭಯ, ಎಲ್ಲಿ ನೋಡಿದರಲ್ಲಿ ಹೆದರಿಕೆ, ಈ ವಿಧವಾದ ಕಷ್ಟಗಳಾಗತ್ತೆ ಇಂತಹ ಮೇಲೆ ಹೇಳಿದ ಅಪರಾಧಗಳನ್ನು ಮಾಡಿದಂತಹ ಜನರಿಗೆ.